ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ವಂದನೆ, ಪರಿಶುದ್ಧಾತ್ಮರೇ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ಈ ಸಂಜೆಯಲ್ಲಿ ಈ ಒಂದು ಕುಟುಂಬದಲ್ಲಿ ನಮ್ಮೆಲ್ಲರನ್ನ ಯೇಸು ಅವರ ಪ್ರೀತಿಯಿಂದ ನಮ್ಮೊಬ್ಬೊಬ್ಬರನ್ನು ಹೆಸರಿಡಿದು ಕರೆದಿದ್ದಾರೆ, ಸ್ವಾಗತಿಸಿದ್ದಾರೆ. ನಮ್ಮನ್ನು ಈ ಮನೆಯಲ್ಲಿ ಒಟ್ಟುಗೂಡಿಸಿದಂಥ ಪ್ರಭು ಯೇಸುವಿಗೆ ನಾವು ತುಂಬು ಹೃದಯದಿಂದ ಒಂದು ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಒಂದು ಕ್ಷಣ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಸಂಜೆಯಲ್ಲಿ ನಮ್ಮ ಮಧ್ಯದಲ್ಲಿ ನಾವು ನಂಬೋಣ, ಪರಿಶುದ್ಧಾತ್ಮರು ಇದ್ದಾರೆ ಎಂಬುದಾಗಿ, ಯೇಸು ಇದ್ದಾರೆ ಎಂಬುದಾಗಿ ನಂಬೋಣ. ಯಾಕೆಂದರೆ ದಾವೀದರಸ ಕೀರ್ತನೆಗಳ ಪುಸ್ತಕದಲ್ಲಿ 16ರಲ್ಲಿ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ನನ್ನ ಕಣ್ಣ ಮುಂದೆ ಅಮ್ಮ ತಮಿಳಿல் சொல்லணுமா? ಪರವಾಗಿಲ್ಲ, ಓಕೆ. ಇಲ್ಲ ನಿಂಗೆ ಕನ್ನಡ ಬೈಬಲ ತಮಿಳು? ಹೌದಾ, ಓಕೆ. ಸೊ ಕೀರ್ತನೆಗಳ ಪುಸ್ತಕದಲ್ಲಿ 16ನೇ ಅಧ್ಯಾಯದಲ್ಲಿ ವಾಕ್ಯ 8ರಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದಾವೀದರಸ ಹೇಳ್ತಾನೆ, ನನ್ನ ಕಣ್ಣ ಮುಂದೆ ನಾನು ನನ್ನ ಪ್ರಭುವನ್ನು ಯಾವಾಗಲೂ ಇಟ್ಟುಕೊಂಡಿದ್ದೇನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆತನಿಗೆ ಭರವಸೆ ಇತ್ತು, ನನ್ನ ಯೇಸು ಎಲ್ಲ ಸಂದರ್ಭಗಳಲ್ಲೂ ನನ್ನ ಮುಂದೆ ಇದ್ದಾರೆ ಎಂಬ ಭರವಸೆ ಅವರಲ್ಲಿತ್ತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಕಡೆ ಓಕೆ, ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ನಾವು ಕೂಡ ನಂಬೋಣ. ಯಾಕೆಂದರೆ ಯೇಸು ಹೇಳಿದ್ದಾರೆ, ವಿಶ್ವಾಸಿಗಳು ಎಲ್ಲರೂ ಅಲ್ಲ, ವಿಶ್ವಾಸಿಗಳು ಎಲ್ಲಿ 2-3 ಇರ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತರು ನಮ್ಮ ಮಧ್ಯದಲ್ಲಿ ಈಗಾಗಲೇ ಇದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಇದನ್ನು ನಂಬಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹೊಸ ಒಡಂಬಡಿಕೆಯ ಮಕ್ಕಳು ನಾವು ಅಂತ ಹೇಳ್ತೀವಿ. ಎಷ್ಟು ನಾವು ಭಾಗ್ಯವಂತರು ಅಂದರೆ ಊಹೆ ಮಾಡಲಿಕ್ಕೂ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾವು ಯೇಸುವನ್ನು ಆರಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗಲೂ ನಾವು ಆರಾಧನೆ ಆತ್ಮದಿಂದಲೂ ಸತ್ಯದಿಂದಲೂ ಮಾಡುವವರಾಗಬೇಕು. ಯಾಕೆಂದರೆ ನೋಡಿ, ಈ ಪೌಲ ಸೀಲ ಅವರೆಲ್ಲ ಯೇಸುವನ್ನು ಕಂಡುಕೊಂಡ್ರು ನಿಜ. ಆದರೆ ಅವರು ಆರಾಧನೆ ಮಾಡುವಾಗ ಅವರು ಜೈಲಲ್ಲಿ ಆರಾಧನೆ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಹೋಗ್ತಾಯಿದ್ರು ಅಲ್ಲೆಲ್ಲ ಆರಾಧನೆ ಮಾಡ್ತಾಯಿದ್ರು. ಅವರು ಒಂಟಿಯಾಗಿದ್ದಾಗ ಆರಾಧನೆ ಮಾಡ್ತಾಯಿದ್ರು. ಅವರಿಗೆ ಯಾವುದೇ ರೀತಿಯ ಒಂದು ಪ್ರಭಾವಳಿ ಆಗಿರ್ಬೋದು, ಪರಮಪ್ರಸಾದ ಆಗಿರ್ಬೋದು, ಅಥವಾ ಬೈಬಲ್ ಗ್ರಂಥನೇ ಆಗಿರ್ಬೋದು, ಯಾವುದು ಕೂಡ ಇರಲಿಲ್ಲ. ಇಲ್ಲ. ಅವರೆಲ್ಲ ಹೇಗೆ ನಂಬಿದ್ರು ಅಂದರೆ, ನನ್ನೊಳಗಡೆ ಯೇಸು ಇದ್ದಾರೆ, ಇಲ್ಲೂ ಕೂಡ ಯೇಸು ಇದ್ದಾರೆ. ಸೊ ಈ ರೀತಿ, ಅದೇ ರೀತಿ ದಾವೀದ ಕೂಡ ನನ್ನ ಕಣ್ಮುಂದೆ ಯೇಸು ಇದ್ದಾರೆ, ನಾನು ನಂಬ್ತೀನಿ ಅಂತೇಳಿ ಆತ ನಂಬಿಕೆ ಉಳ್ಳವನಾಗಿ ಯೇಸುವನ್ನು ಆರಾಧನೆ ಮಾಡಿದ. ಅದೇ ಪ್ರಕಾರ ಅದೇ ಯೇಸು ಸತ್ತು ಪುನರುತ್ಥಾನರಾದ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಆ ಯೇಸುವನ್ನು ನಾವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ಆರಾಧಿಸುವಾಗ ಆ ಯೇಸುವನ್ನು ನಮ್ಮ ಅಂತರಂಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನಮಗಾಗತ್ತೆ. ಆದರೆ ನಾವು ನಮ್ಮ ಆಲೋಚನೆಗಳನ್ನು ಇಟ್ಕೊಂಡು, ನಮ್ಮ ಚಿಂತನೆಗಳನ್ನು ಇಟ್ಕೊಂಡು, ನಮ್ಮ ಅನೇಕ ಸಮಸ್ಯೆಗಳನ್ನು ತಲೆಯಲ್ಲಿಟ್ಕೊಂಡು ನಾವು ಆರಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಆರಾಧನೆ ಮಾಡುವಾಗ ನಾವು ಸಂಪೂರ್ಣವಾಗಿ ನಮ್ಮ ಹೃದಯ ಯಾವುದೇ ರೀತಿಯ ಗೊಂದಲವಿಲ್ಲದೆ ನಾವಿದ್ದಾಗ ಮಾತ್ರವೇ ಯೇಸುವನ್ನು ಆರಾಧನೆ ಮಾಡಲಿಕ್ಕೆ ಸಾಧ್ಯ. ಆಗ ಮಾತ್ರವೇ ಆ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಚಿಂತಾಭಾರವನ್ನು, ಯಾಕೆಂದರೆ ಪೇತ್ರ ಹೇಳ್ತಾರಲ್ವಾ, 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ, ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಸಂತ ಪೇತ್ರ ಹೇಳ್ತಾರೆ ಈ ರೀತಿಯಾಗಿ. ಓದೋಣ, ಯಾರಾದರೂ ಬೈಬಲ್ ತಂದಿದ್ದರೆ ಓದಿ, ಯಾರಾದರೂ ಒಬ್ಬರು. 5:7 ದೇವರ ವಾಕ್ಯ ಹೇಳ್ತದೆ. ಪೇತ್ರ ಹೇಳ್ತಾರೆ, ಏನಂತ ಹೇಳ್ತಾರೆ? ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಯಾರಿಗೆ ಲಕ್ಷ್ಯ ಇದೆ? ಯಾವಾಗ ಲಕ್ಷ್ಯ ಇರುತ್ತೆ ಅವರಿಗೆ?
ಯಾವಾಗಲೂ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೌದಮ್ಮ, ನಿಮ್ಮ ಚಿಂತೆ ಇಟ್ಕೊಂಡು ನೀವು ದೇವರನ್ನು ಆರಾಧನೆ ಮಾಡಲಿಕ್ಕಾಗಲ್ಲ. ನೀವು ಒಂದು ವೇಳೆ ಚಿಂತೆ ಇಟ್ಕೊಂಡು ಆರಾಧನೆ ಮಾಡಿದ್ದಾದರೆ ಆರಾಧನೆ ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದ ಲಾರ್ಡ್. ನಿಮ್ಮಲ್ಲಿ ಚಿಂತೆ ಇಟ್ಕೊಂಡು ನೀವು ಆರಾಧನೆ ಮಾಡ್ತೀನಿ ಅಂತ ಹೇಳಿದ್ರೆ ಅದರ ಅರ್ಥ ನಿಮ್ಮ ಆರಾಧನೆ ದೇವರಿಗೆ ಮುಟ್ಟೋದಿಲ್ಲ ಅಂತ, ಅದು ಸರಿ ಆಗೋದಿಲ್ಲ ಅಂತ. ಯಾಕೆಂದರೆ ಚಿಂತೆ ಇದ್ದಾಗ ಅದೆಂಗೆ ನೀವು ವಿಶ್ವಾಸಿ ಅಂತ ಹೇಳ್ತೀರಾ? ಪ್ರೈಸ್ ದ ಲಾರ್ಡ್. ಹಲೋ, ಪ್ರೈಸ್ ದ ಲಾರ್ಡ್. ಈಗ ಚಿಂತೆ ಇಟ್ಕೊಂಡು ನಾನು ಆರಾಧನೆ ಮಾಡ್ತೀನಂದರೆ ಆ ಆರಾಧನೆ ಸರಿ ಆಗತ್ತಾ? ಯಾಕಂದರೆ ದೇವರನ್ನು ಆರಾಧಿಸೋನು ಯಾವುದೇ ಚಿಂತೆಯಲ್ಲಿ ಬರೋದಿಲ್ಲ. ಚಿಂತೆಯಲ್ಲಿ ಬಂದರೂ ಕೂಡ ಆ ಚಿಂತೆಯನ್ನು ಬಿಟ್ಟು ದೇವರನ್ನು ಆರಾಧಿಸ್ತಾನೆ. ಯಾಕೆಂದರೆ ನನ್ನ ಚಿಂತೆಯನ್ನು ಯೇಸು ಹೊತ್ಕೊಳ್ತಾರೆ, ನನ್ನ ಚಿಂತೆಯನ್ನು ಬಿಡುಗಡೆ ಯೇಸು ಮಾಡ್ತಾರೆ. ನಾನು ಪರಿಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಂಡು ದೇವರನ್ನು ಆರಾಧಿಸ್ತೀನಿ ಅನ್ನುವ ಆ ವಿಶ್ವಾಸ ಅವನಲ್ಲಿರ್ತದೆ. ಆದ್ದರಿಂದನೇ ಪೇತ್ರ ಹೇಳಿದ್ದು, ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ಏಕೆಂದರೆ ಅವರಿಗೆ ನಿಮ್ಮ ಮೇಲೆ ಏನಿದೆ? ಲಕ್ಷ್ಯ ಇದೆ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿರೋರಿಗೆ ಹೇಳಿ, ನಿಮ್ಮ ಮೇಲೆ ಯೇಸುವಿಗೆ ಲಕ್ಷ್ಯ ಇದೆ. ಹಲ್ಲೆಲೂಯಾ. ಯಾರ ಮೇಲೆ? ಯಾರ ಮೇಲೆ? ನನ್ನ ಮೇಲೆ. ಯಾರಿಗೆ ಲಕ್ಷ್ಯ ಇದೆ? ಯಾವಾಗ? ಯಾವಾಗಲೂ. ಆದರೆ ನಾವೇ ಅವಾಗವಾಗ ಬಿದ್ದೋಗ್ತೀವಿ, ನಾವು ಇದನ್ನು ಮರ್ತೋಗ್ತೀವಿ, ನಾವು ಮರಿಬಾರ್ದು. ಸೊ ಹಾಗಾಗಿ ಆರಾಧನೆ ಮಾಡುವ ಮುನ್ನ ನಾವು ಕೆಲವೊಂದು ವಾಕ್ಯಗಳನ್ನು ಸ್ವಲ್ಪ ಧ್ಯಾನ ಮಾಡಿ ನಂತರ ನಾವು ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ಯೇಸುವನ್ನು ಆರಾಧನೆ ಮಾಡೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದ್ದರಿಂದ ನಾವೊಂದು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚೋಣ. ಯೇಸುವಿನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ, ಯೇಸುವಿನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಯೇಸು ನಮ್ಮ ಮಧ್ಯದಲ್ಲಿ ಈಗಾಗಲೇ ಇದ್ದಾರೆ. ಅವರನ್ನು ನೋಡುತ್ತಾ, ಅವರ ಇರುವಿಕೆಯನ್ನು ನಾವು ನಂಬುತ್ತಾ, ಅವರಲ್ಲಿ ನಾವು ಭರವಸೆ ಉಳ್ಳವರಾಗಿದ್ದುಕೊಂಡು, ಯೇಸುವೆ ನನ್ನ ಚಿಂತಾ ಭಾರವನ್ನೆಲ್ಲ ನಿಮ್ಮ ಮೇಲೆ ನಾನು ಹಾಕ್ತಾ ಇದ್ದೇನಪ್ಪ, ನಿನಗೆ ಬಿಟ್ಟು ಕೊಡ್ತಾ ಇದ್ದೇನಪ್ಪ. ಯೇಸುವೆ 2000 ವರ್ಷಗಳ ಹಿಂದೆ ನನಗಾಗಿ ನಿಮ್ಮ ರಕ್ತವನ್ನು ಸುರಿಸಿ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದಿದ್ದೀರಿ ಎಂದು ನಾನು ನಂಬುತ್ತೇನಪ್ಪ. ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದೀರಿ ಎಂದು ನಾನು ನಂಬುತ್ತೇನಪ್ಪ. ಆ ಒಂದು ಕಾರ್ಯ ಇವತ್ತಿಗೂ ಕೂಡ ಕಾರ್ಯವಾಗಿ ಇವತ್ತು ಕೂಡ ಕ್ರಿಯೆ ಮಾಡುವಂಥದ್ದಾಗಿದೆ ಅಪ್ಪ. ಏಕೆಂದರೆ 2000 ವರ್ಷಗಳ ಹಿಂದೆ ಜೀವಂತನಾಗಿದ್ದ ದೇವರು, ನೀವು ಸತ್ತು ಪುನರುತ್ಥಾನರಾಗಿ ಇಂದಿಗೂ ಜೀವಂತವಾಗಿದ್ದೀರಿ ಅಪ್ಪ. ನಾವು ನಂಬುತ್ತೇವೆ, ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಜೀವಂತರಾಗಿ ನೀವಿದ್ದೀರಿ ಎಂದು ನಾವು ನಂಬುತ್ತೇವೆ ಅಪ್ಪ. ಯೇಸುವೆ, ನಮ್ಮ ಮನಸ್ಸನ್ನು ನಿಮ್ಮ ರಕ್ತದಿಂದ ತೊಳೆಯಿರಿ ಅಪ್ಪ. ನಮ್ಮ ಆಲೋಚನೆಗಳನ್ನು ನಿಮ್ಮ ರಕ್ತದಿಂದ ತೊಳೆಯಿರಿ ಅಪ್ಪ. ನಮ್ಮ ಪ್ರಾಣಾತ್ಮ ಶರೀರಗಳನ್ನು ನಿಮ್ಮ ರಕ್ತದಿಂದ ತೊಳೆಯಿರಿ ಅಪ್ಪ. ಒಂದು ಸಂಪೂರ್ಣವಾದ, ಒಂದು ಪೂರ್ಣ ಹೃದಯದಿಂದ ಆರಾಧನೆ ಮಾಡಲು ಬೇಕಾದ ಹೃದಯವನ್ನು ಈ ನಿಮಿಷದಲ್ಲಿ ನನಗೆ ಕೊಡ್ರಿ ಅಪ್ಪ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಒಬ್ಬೊಬ್ಬರ ಅಂತರಂಗಗಳು ತೆರೆಯಲ್ಪಡಲಿ. ಲೆಡಿಯಾಳ ಹೃದಯ ತೆರೆಯಲ್ಪಟ್ಟ ಹಾಗೆ ಒಬ್ಬೊಬ್ಬರ ಅಂತರಂಗಗಳು ತೆರೆಯಲ್ಪಡಲಿ. ಒಬ್ಬೊಬ್ಬರ ಅಂತರಂಗದಲ್ಲಿ ಪರಿಶುದ್ಧಾತ್ಮನ ಸಾನ್ನಿಧ್ಯ ಅನುಭವವಾಗಲಿ. ಹಲ್ಲೆಲೂಯಾ. ಓ ರಬ 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 ರಬ. ಯೇಸುವೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸು ನಿಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ನಂಬಿಕೆ ಉಳ್ಳವರಾಗಿ ಸ್ವರವೆತ್ತಿ ಸ್ತುತಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮರೇ ಮನೆಯಲ್ಲಿ ಚಲಿಸಿರಿ ಅಪ್ಪ. ಒಬ್ಬೊಬ್ಬರ ಅಂತರಂಗದಲ್ಲಿ ಚಲಿಸಿರಿ ಅಪ್ಪ. ಒಬ್ಬೊಬ್ಬರ ಹೃದಯದಲ್ಲಿ ನಿನ್ನ ಪ್ರೀತಿಯ ಅನುಭವ, ಕ್ರಿಸ್ತನ ಪ್ರೀತಿಯ ಅನುಭವ ಆಗಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ. ಎಲ್ಲ ಶಾರೀರಿಕ ದುರವಸ್ಥೆಗಳು ದೂರವಾಗಲಿ ಅಪ್ಪ. ಪವಿತ್ರಾತ್ಮರು ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ ಅಪ್ಪ. ಪರಿಶುದ್ಧಾತ್ಮರೇ ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಿ ಅಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ರಕ್ತ ಈಗೋ ಚೆಲ್ತಾ ಇದ್ದಾರೆ. ಯೇಸು ಒಬ್ಬೊಬ್ಬರ ಮೇಲೆ ಸುರಿಸ್ತಾ ಇದ್ದಾರೆ ಪ್ರಿಯರೇ, ಸುರಿಸ್ತಾ ಇದ್ದಾರೆ. ನಂಬಿಕೆಯಿಂದ ಯೇಸುವನ ನಾಮವನ್ನು ಕರೆಯುವ ಪ್ರತಿಯೊಂದು ಜಾಗದಲ್ಲಿ ಅವರು ಬರ್ತೇನೆಂತ ಹೇಳಿದ್ದಾರೆ. ನೀವು ನನ್ನ ನಾಮವನ್ನು ಸ್ಮರಿಸಿಕೊಳ್ಳುವ ಎಲ್ಲ ಸ್ಥಳಗಳಿಗೆ ನಾನು ಬರುತ್ತೇನೆಂಬುದಾಗಿ ಹೇಳಿದ್ದಾರೆ. ಈ ಸಮಯದಲ್ಲಿ ಬಂದಿದ್ದಾರೆ ಯೇಸು. ಹಲ್ಲೆಲೂಯಾ. ಯೇಸು ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಇರುವ ಯೇಸುವನ್ನು ಆರಾಧನೆ ಮಾಡಿ ಸ್ತೋತ್ರ ಮಾಡಿ ನಿಮ್ಮ ಭಾರವನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ. ಹಲ್ಲೆಲೂಯಾ. ಓ ರಬ 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 ರಬ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ವಂದನೆ, ಆರಾಧನೆ ಅಪ್ಪ. ಸ್ತೋತ್ರಪ್ಪ, ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಿಯರೇ, ಈ ಲೋಕದಲ್ಲಿ ಯೇಸುವನ್ನು ಆರಾಧಿಸ್ಲಿಕ್ಕಾಗಲಿ, ಯೇಸುವಿಗಾಗಿ ಜೀವಿಸ್ಲಿಕ್ಕಾಗಲಿ ಯಾರಿಗಾಗುತ್ತೆ ಅಂದರೆ, ದೇವರ ವಾಕ್ಯ, ಆ ವಾಕ್ಯದ ಆಧಾರದಲ್ಲಿ ನೋಡೋಣ.
1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ. 1 ಪೇತ್ರ ಫಸ್ಟ್ ಪೀಟರ್, ನಾನು ನೀವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಹಾಲೆಲೂಯ, 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 ಹಾಲೆಲೂಯ. ಈ ವಾಕ್ಯವನ್ನು ಅನೇಕ ಬಾರಿ ಪದೇ ಪದೇ ವಾಕ್ಯವನ್ನು ಕೇಳ್ತಾನೆ ಇದ್ದೀವಿ. ಆದರೆ ಈ ವಾಕ್ಯದ ಆ ಒಂದು ಪ್ರಕಟಣೆ ಎಷ್ಟು ಮಂದಿಗೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಮತ್ತು ನೀವು ಪಾಪದ ಪಾಲಿಗೆ ಸತ್ತು. ಯಾವುದಕ್ಕೆ ಸತ್ತು? ಪಾಪದ ಪಾಲಿಗೆ ಸತ್ತು. ಯಾವುದಕ್ಕೋಸ್ಕರ ಜೀವಿಸುವಂತೆ? ಸತ್ಯಕ್ಕೋಸ್ಕರ. ಯಾವುದಕ್ಕೋಸ್ಕರ? ಯೇಸುವಿಗೋಸ್ಕರ ಜೀವಿಸುವಂತೆ ತಮ್ಮ ದೇಹದ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು, ಒಂದ್ಸರಿ ಹೇಳೋಣ, ನಾನು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಹೊಂದಿದ್ದೀರಾ? ಸೌಖ್ಯ ಕೊಟ್ಟಿದ್ದಾರಾ? ಯಾವುದಕ್ಕೆ? ಆತ್ಮಕ್ಕೆ. ಪ್ರೈಸ್ ದಿ ಲಾರ್ಡ್. ಇದನ್ನು ಯಾಕೆ ನಾನು ಮತ್ತೆ ಕೇಳ್ತಾ ಇದ್ದೀನಿ ಅಂದರೆ, 1995 ಅಕ್ಟೋಬರ್ ಡಿವೈನ್ ಧ್ಯಾನ ಮಂದಿರಕ್ಕೆ ನಾನು ಭೇಟಿಯಾದಂಥ ವರ್ಷ, ತಿಂಗಳು. ಅಲ್ಲಿಂದ ಬಂದ ಮೇಲೆ ನೆಕ್ಸ್ಟ್ ಮಂತ್, ಓಕೆನಾ, ನವಂಬರ್, ಒಂದು ಕಾಲಿಲ್ಲದ ವ್ಯಕ್ತಿಯನ್ನು ಕರ್ಕೊಂಡೋದೆ ನಾನು ಅಲ್ಲಿಗೆ. ಆತ ಡಿವೈನ್ ಮಂದಿರಕ್ಕೆ ನನ್ನ ಕಾರಲ್ಲೇ ನಾನು ಕರ್ಕೊಂಡೋದೆ. ಆದರೆ ಕರ್ಕೊಂಡೋದಾಗ 2 ಕೋಲ್ ಸಮೇತ, ಕಂಕಳಲ್ಲಿ 2 ಕೋಲ್ ಸಮೇತ ಇತ್ತು. ಕುಂಟುತ್ತಾ ಆ ಕೋಲ್ ಸಹಾಯದಿಂದ ಬಂದಂಥದ್ದು. ನೆಕ್ಸ್ಟ್ ವೀಕ್ ನಾನು ಪಿಕ್ ಮಾಡಲಿಕ್ಕೆ ಹೋಗುವಾಗ ಆ ಕೋಲ್ 2 ಬಿಸಾಕಿ ಓಡೋಡಿ ಬಂದು ನನ್ನ ಕಾರನ್ನು ಹತ್ತಿದ್ದ ಮನುಷ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ಆತನ ಶರೀರಕ್ಕೆ ಏನು ಸಿಕ್ತು? ಸೌಖ್ಯ ಸಿಕ್ತು. ಪ್ರೈಸ್ ದಿ ಲಾರ್ಡ್. ಆತನ ಶರೀರಕ್ಕೆ ಏನು ಸಿಕ್ತು? ಇವತ್ತು ಕೂಡ ಅನೇಕರಲ್ಲಿ ಶಾರೀರಿಕವಾಗಿ ಸೌಖ್ಯ ಪಡ್ಕೋತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಶಾರೀರಿಕ ಸೌಖ್ಯದಿಂದ ಯೇಸುವನ್ನು ಆರಾಧಿಸ್ಲಿಕ್ಕಾಗಲ್ಲ, ಯೇಸುವಿಗಾಗಿ ಜೀವಿಸ್ಲಿಕ್ಕೂ ಆಗಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಜವಾದ ಸೌಖ್ಯ ಎಲ್ಲಿಗಾಗಬೇಕು ಅಂದರೆ ನಮ್ಮ ಹೃದಯಕ್ಕಾಗಬೇಕು, ನಮ್ಮ ಆತ್ಮಕ್ಕಾಗಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ಕಣ್ಣು ಮುಂದೆ ಇರುವಂಥ ಘಟನೆಗಳು. ನಾನು ಹೇಳ್ತೀನಲ್ವ ಯಾವಾಗಲೂ, ನಾನು ಯಾವುದ್ಯಾವುದೋ ಹೇಳೋಕ್ಕೆ ಹೋಗಲ್ಲ. ನನ್ನ ಜೀವನದಲ್ಲಿ, ನನ್ನ ಸುವಾರ್ಥ ಪ್ರಯಾಣದಲ್ಲಿ ದೇವ್ರು ಏನು ಮಾಡಿದಾರೋ ಅದನ್ನು ಹಂಚ್ಕೊಳ್ಳಿಕ್ಕೆ ನನಗೆ ಗ್ಯಾರಂಟಿ. ನಾಳೆ ತೋರಿಸು ಅಂದರೆ ನಾನು ತೋರಿಸ್ಬೋದಲ್ವಾ ಧೈರ್ಯವಾಗಿ. ಆದ್ದರಿಂದನೇ ಇವತ್ತು ಕೂಡ ಆ ವ್ಯಕ್ತಿ ಜೀವಂತವಾಗಿದ್ದಾರೆ, ಇವತ್ತು ಕೂಡ ಕಾಲುಗಳು ಚೆನ್ನಾಗಿದೆ. ಆದರೆ ಯೇಸುಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಈ ಥರ ಎಷ್ಟೋ ವ್ಯಕ್ತಿಗಳನ್ನು ನಿಮಗೆ ಬೇಕಾದರೆ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗಾಗತ್ತೆ. ಯಾಕೆಂದರೆ ನನ್ನ ಮನೆಯಲ್ಲಿ ಸುಮಾರು 80ರಿಂದ 90 ಮಂದಿ ಸೋಮವಾರ ಸಂಜೆ 6:30ಯಿಂದ 8:30 ತನಕ ಪ್ರಾರ್ಥನೆ. ನನ್ನ ಮನೆ ಒಳಗಡೆ, ಇದು ಬೇರೆ ಎಲ್ಲೋ ಅಲ್ಲ, ನನ್ನ ಮನೆ ಒಳಗಡೆ. ಹೆಸರು ಕೂಡ ಹೇಳ್ಬಿಡ್ತೀನಿ, ಸಂತೋಷ್ ಅಂತೇಳಿ. 2 ಕಾಲುಗಳು ಆಕ್ಸಿಡೆಂಟಲ್ಲಿ ನುಚ್ಚು ನೂರಾಗಿ 3 ಪೀಸ್ ಆಗಿ ಮನೆಗೆ ಬಂದು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಇವತ್ತಿಗೂ ಕೂಡ ಕೆಲಸ ಮಾಡ್ತಿದ್ದಾನೆ ಮನುಷ್ಯ. ನನ್ನ ಮನೆ ಮುಂದೆನೇ ಇವತ್ತು ಇದ್ದಾರೆ. ಅವರು ವೀಲ್ ಚೇರಲ್ಲಿ, ಬೆಡ್ಡಲ್ಲಿ 1-1.5 ವರ್ಷ ಎದ್ದೊಳಕ್ಕಾಗಲ್ಲ ಅಂತ ಡಾಕ್ಟ್ರ್ ಹೇಳಿ, ಅವರು ಡಿಸ್ಚಾರ್ಜ್ ಆಗಿ ಬಂದ ದಿವಸನೇ ಮಿಸ್ಸಸ್ ಹೋಗಿ ಇವತ್ತು ಪ್ರೇಯರ್ ಇದೆ, ಎಲ್ಲರೂ ಸೇರಿ ಪ್ರೇಯರ್ ಮಾಡೋಣ ಬಾ ಅಂತೇಳಿ ಕರೆದ್ರು. ಅವನು ಇಲ್ಲ, ಡಾಕ್ಟ್ರು ಅಲುಗಾಡಬಾರ್ದು ಅಂತ ಹೇಳಿದ್ದಾರೆ, ದೇವರಿಗೆಲ್ಲ ಆಗುತ್ತೆ ಬಾರೋ ಒಂದು ಪ್ರೇಯರ್ ಮಾಡೋಣ, ದೇವರು ಅದ್ಭುತ ಮಾಡ್ತಾರೆ ಅಂತೇಳಿ ಸರಿ ಕೊನೆಗೆ ಕರ್ಕೊಂಬಂದರು. ದೇವರ ವಾಕ್ಯವನ್ನೆಲ್ಲ ಕೇಳಿದ, ಕುತ್ಕೊಂಡು ವೀಲ್ ಚೇರಲ್ಲೇ ಕುತ್ಕೊಂಡು ಕೇಳಿ ಕೊನೆಯಲ್ಲಿ ನಾವೆಲ್ಲ ಸೇರಿ ಆತನಿಗಾಗಿ ಪ್ರಾರ್ಥಿಸಿದ್ವಿ. ಪ್ರಾರ್ಥನೆ ಮಾಡಿದಾಗ ಎಲ್ಲ ಕಣ್ಣು ಮುಚ್ಚಿ ಆರಾಧನೆ ಮಾಡುವಾಗ ವೀಲ್ ಚೇರಿಂದ ಎದ್ದು ಮನೆ ಸುತ್ತಲೂ ಅವತ್ತೇ ಓಡಾಡ್ಬಿಟ್ಟ. ಪ್ರೈಸ್ ದಿ ಲಾರ್ಡ್. ಮನೆಗೋದ. ಆದರೆ ಇವತ್ತು ಅವನಿಗೂ ದೇವರಿಗೂ ಯಾವ ಸಂಬಂಧನೂ ಇಲ್ಲ. ಈ ಥರ ಹೇಳ್ತಾ ಹೋದರೆ ಬೇಕಾದಷ್ಟು ನಾನು ಹೇಳ್ಬೋದು. ದೇವರು ಕರುಣೆ ಉಳ್ಳ ದೇವರು ಕಾರ್ಯ ಮಾಡಿದರು. ಆ ಕಾರ್ಯದ ಮುಖಾಂತರ ಮನುಷ್ಯ
ಓ ದೇವರು ಸರ್ವಶಕ್ತರು, ದೇವರು ಜೀವಂತ ದೇವರು. ನೋಡಿ, ದೇವರು ಅದ್ಭುತಗಳನ್ನು ಯಾಕೆ ಮಾಡಿದ್ದು ಅಂದರೆ ನಾನೇ ಜೀವಂತ ದೇವರು ಅಂತ ತಿಳ್ಕೊಳ್ಳಿ ಅಂತ, ನಾನೆಷ್ಟು ಕರುಣೆ ಉಳ್ಳವನು ಅಂತ ತಿಳ್ಕೊಳ್ಳಿ ಅಂತ. ಆದರೆ ಅವರ ನಿಜವಾದ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬರು ಆತ್ಮದಲ್ಲಿ ಜೀವ ಪಡ್ಕೋಬೇಕು ಅನ್ನೋದು. ಪ್ರೈಸ್ ದ ಲಾರ್ಡ್. ಏನು ಪಡ್ಕೋಬೇಕು? ಎಲ್ಲಿ? ಬರೀ ನೀವು ಸೌಖ್ಯ ಪಡ್ಕೊಂಡು ಹೋಗಿ ನಿಮ್ಮ ಇಷ್ಟ ಬಂದಂಗೆ ಬದುಕಕ್ಕಲ್ಲ ದೇವರು ಸೌಖ್ಯ ಕೊಡೋದು. ಆ ಸೌಖ್ಯದ ಮುಖಾಂತರ ನಿಮ್ಮ ಆತ್ಮದಲ್ಲಿ ಯೇಸುವನ್ನು ಸ್ವೀಕಾರ ಮಾಡಿಕೊಂಡು ಯೇಸುಗಾಗಿ ಬದುಕಬೇಕು ಅನ್ನೋದು ದೇವರ ಚಿತ್ತ. ಪ್ರೈಸ್ ದ ಲಾರ್ಡ್. ಆದರೆ ನಾವು ಅದನ್ನು ತಗೊಳ್ಳಲ್ಲ ಸರಿಯಾಗಿ, ನಮ್ಗೆ ಅರ್ಥ ಆಗಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಅಲ್ವಾ, ನಾವು ಪಾಪದ ಪಾಲಿಗೆ ಸತ್ತೋಗ್ತೀವಿ. ಯಾವಾಗ ಅಂದರೆ ಯೇಸು ಕ್ರಿಸ್ತರಲ್ಲಿ ಒಂದಾದಾಗ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರಲ್ಲಿ ಒಂದಾದಾಗ ಆ ಯೇಸು ಏನು ಮಾಡಿಬಿಡ್ತಾರೆ, ನಿಮ್ಮ ಪಾಪಗಳನ್ನೆಲ್ಲ ಅವ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಬಿಡ್ತಾರೆ. ಪ್ರೈಸ್ ದ ಲಾರ್ಡ್. ಯಾರ ಮೇಲೆ ಹೋಗುತ್ತೆ? ಯೇಸು ಹೊತ್ಕೊಬಿಡ್ತಾರೆ ಎಲ್ಲ. ಹಾಲೆಲೂಯ. ಯಾರು ಹೊತ್ಕೊಳ್ತಾರೆ? ಯಾರು ಹೊತ್ಕೊಳ್ತಾರೆ? ಯೇಸು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನನ್ನ ಮಗನಲ್ಲಿ ಪಾಪ ಇರಬಾರ್ದು ಅಂಥೇಳಿ ಅವ್ರು ಹೊತ್ಕೊಬಿಡ್ತಾರೆ. ಉದಾಹರಣೆಗೆ ನೀವು ಏನಾದರೂ ನಾನ್ ವೆಜ್ ಮಾಡಿದ್ರೆ ಭಾಳ ಎಣ್ಣೆ ಇದ್ದರೆ ಏನು ಮಾಡ್ತೀರಾ? ಹಂಗೆ ಬಿಡ್ತೀರಾ? ಏನು ಮಾಡ್ತೀರಾ? ಪರವಾಗಿಲ್ಲ ಹೇಳಿ, ಎಲ್ಲ ತೆಗೆದು ಬಿಡ್ತೀರಾ, ಮೇಲೆ ಎಲ್ಲ ಸಪ್ರೇಟ್ ಮಾಡಿಬಿಡ್ತೀರಾ. ಯಾಕಂದರೆ ಅದೆಲ್ಲ ಸೇರಿಸಿ ತಿಂದರೆ ಒಳ್ಳೆಯದಲ್ಲ, ಕೊಲೆಸ್ಟ್ರಾಲ್ ಅಂತೇಳಿ ಎಲ್ಲ ತೆಗೆದು ಬಿಡ್ತೀವಿ ಅಲ್ವಾ. ಸೊ ಬರೀ ಉತ್ತಮವಾದದ್ದನ್ನು ತಿನ್ನಲಿಕ್ಕೆ ಪ್ರಯತ್ನ ಪಡ್ತೇವೆ. ಇಲ್ಲಿ ಯೇಸು ಏನು ಮಾಡ್ತಾರೆ ಅಂದರೆ, ಯೇಸುವನ್ನು ನಾನು ಬರಮಾಡಿಕೊಂಡಾಗ, ಯೇಸುವಿನ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟಾಗ, ಯೇಸು ನನ್ನಲ್ಲಿ ಬಂದಾಗ ಮಾಡುವ ಮೊದಲ ಕಾರ್ಯ ಏನು ಗೊತ್ತಾ? ನನ್ನಲ್ಲಿರ್ತಕ್ಕಂಥ ಆದಾಮನಿಂದ ಹಿಡಿದು ಇವತ್ತಿನ ತನಕ ಏನೆಲ್ಲ ಇದೆಯೋ ಎಲ್ಲವನ್ನು ಅವರು ಒತ್ಕೊಬಿಡ್ತಾರೆ. ಪ್ರೈಸ್ ದ ಲಾರ್ಡ್. ಆಗ ನಾನೇನಾಗ್ತೀನಿ? ಕ್ಲೀನ್ ಆಗ್ತೀನಿ. ಹಾಲೆಲೂಯ. ಹಾಲೆಲೂಯ. ಪಾಪದ ಪಾಲಿಗೆ ಸತ್ತು ನಾನು ಯೇಸುವಿನಲ್ಲಿ ಏನಾಗ್ತೀನಿ? ಜೀವಂತನಾಗ್ತೀನಿ. ಏನಾಗ್ತೀನಿ? ಜೀವಂತನಾಗ್ತೀನಿ. ಹಾಲೆಲೂಯ. ನೋಡಿ, ಯಾರು ಪಾಪದ ಪಾಲಿಗೆ ಸಾಯ್ತಾರೋ ಅವರಿಗೇನೆ ಯೇಸುಗಾಗಿ ಜೀವಿಸೋಕ್ಕಾಗೋದು, ಅವರಿಗೇನೆ ನಿಜವಾಗ್ಲೂ ಆರಾಧನೆ ಮಾಡೋಕ್ಕೂ ಆಗೋದು. ಪ್ರೈಸ್ ದ ಲಾರ್ಡ್. ಬೇರೆ ಯಾರಿಗೂ ಆಗಲ್ಲ. ಬೇರೆ ಯಾರಿಗೂ ಆಗಲ್ಲ ಅಂದರೆ ಅರ್ಥ ಏನು ಗೊತ್ತಾ? ಮಾಡ್ಬೋದು, ಅದು ದೇವರಿಗೇನು ಸೇರಲ್ಲ, ದೇವರಿಗೇನು ಮುಟ್ಟಲ್ಲ. ಪ್ರೈಸ್ ದ ಲಾರ್ಡ್. ಹೆಂಗಾಗುತ್ತೆ ಅಂದರೆ, ಆ ಬಾಳನ ವಿಗ್ರಹವನ್ನು ಸುಮಾರು 450 ಮಂದಿ 900 ಮಂದಿ ಆರಾಧನೆ ಮಾಡಿದ್ರು. ಅಲ್ಲಿ ಎಲಿಯ ಏನು ಹೇಳ್ದ? ಕಿರ್ಚ್ರಿ, ಕೂಗ್ರಿ ಅಂದರೆ ಅವರು ಬಟ್ಟೆ ಹರ್ಕೊಂಡ್ರು. ಹಂಗೆ ಇರುತ್ತೆ. ಪ್ರೈಸ್ ದ ಲಾರ್ಡ್. ಹಂಗೆ ಇರುತ್ತೆ. ಒಳಗಡೆ ಯೇಸು ಇಲ್ದಿದ್ರೆ ಹಂಗೆ ಇರುತ್ತೆ. ಕೆಲವರು ಕಿರ್ಚಿ 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 ಸುಸ್ತಾಗಿ ಡಮರ್ ಅಂತ ಬಿದ್ದಿರೋದನ್ನು ನೋಡಿದ್ದೀನಿ ನಾನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಏನು ಪ್ರಯೋಜನ ಆಗಲ್ಲ. ನಿಮ್ಮೊಳಗಡೆ ಜೀವ ಇದ್ದು ನೀವು ಸುಮ್ಮನೆ ಯೇಸುವನ್ನು ಗುನುಗ್ತಾ ಇರಿ, ಅವರ ಪರಲೋಕದ ಆನಂದವನ್ನು, ಅವರ ಕೃಪೆಯನ್ನು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಹಾಲೆಲೂಯ. ಹಾಲೆಲೂಯ. ಸೊ ಅದರಿಂದ ಪಾಪದ ಪಾಲಿಗೆ ಸತ್ತಾಗ ನಮ್ಮ ಆತ್ಮ ಜೀವಕ್ಕೆ ಬರುತ್ತೆ. ಜೀವಕ್ಕೆ ಬರೋದಂದರೆ ಅವ್ರ ಜೊತೆ ನಾವು ಒಂದಾಗ್ತೀವಿ. ಪ್ರೈಸ್ ದ ಲಾರ್ಡ್. ಆಗ ನಾವು ಸತ್ಯಕ್ಕೋಸ್ಕರ ಜೀವಿಸ್ಲಿಕ್ಕಾಗತ್ತೆ. ಸತ್ಯಕ್ಕೋಸ್ಕರ ಅಂದರೆ ಯೇಸುವಿಗೋಸ್ಕರ. ಈಗ ಯೇಸುವಿಗೋಸ್ಕರ ಜೀವಿಸುವಂಥ ಮನುಷ್ಯ ಅವ್ರನ್ನ ಆತ್ಮದಿಂದ ಆರಾಧನೆ ಮಾಡ್ತಾನೆ ಇಲ್ವಾ? ಅವನಿಗೆ ಆಗೋದು, ಬೇರೆ ಯಾರಿಗೂ ಆಗಲ್ಲ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಏನಾದರೂ ಅರ್ಥ ಆಗ್ತಿದೆಯಾ? ಸೊ ಮನುಷ್ಯ ಪಾಪಕ್ಕೆ ದೂರವಾದಾಗ, ಅಂದರೆ ಪಾಪ ಅವನಲ್ಲಿ ಇಲ್ಲ, ಯೇಸು ಹೊತ್ಕೊಂಡಿದ್ದಾರೆ, ಈ ಸತ್ಯ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೆ ಅರ್ಥ ಆಗಬೇಕು. ಆವಾಗ ನಿಜವಾಗ್ಲೂ ಅವನು ಆತ್ಮದಿಂದ ಆರಾಧನೆ ಮಾಡ್ತಾನೆ. ಯಾಕೆ ಗೊತ್ತಾ? ಅಯ್ಯೋ, ಸಾವಿನಲ್ಲಿದ್ದೆ ನಾನು, ನನ್ನನ್ನು ಸಾವಿನಿಂದ ದೇವರು ಬೇರ್ಪಡಿಸಿದ್ದಾರೆ. ಅಯ್ಯೋ, ನರಕದಲ್ಲಿದ್ದೆ ನಾನು, ನನ್ನನ್ನೀಗ ದೇವರು ಪರಲೋಕದವನಾಗಿ ಮಾಡಿದ್ದಾರೆ. ನಾನು ಯಾವುದಕ್ಕೂ ಬಾರದವನಾಗಿದ್ದೆ, ಈಗ ನನ್ನ ಸಿಟಿಸನ್ ಪರಲೋಕದ್ದಾಗಿದೆ. ಹಾಲೆಲೂಯ. ಈಗ ನನ್ನ ಜೊತೆ ಯಾರಿದ್ದಾರೆ? ಯಾರಿದ್ದಾರೆ? ಇಷ್ಟು ಮಾತ್ರ ಬೆಲೆ ಕೊಟ್ಬಿಟ್ರ ದೇವರು ಅನ್ನುವ ಆ ಒಂದು ಸಂತೋಷ ಮಾತ್ರವಲ್ಲ, ಅವನು ಆ ತಪ್ಪಿನ ಅರಿವು ಅವನಿಗಾಗಿ ಆ ಸಂತೋಷದಿಂದ ಅವನೇನು ಮಾಡ್ತಾನೆ? ಹೃದಯದಿಂದ ಆರಾಧನೆ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್. ಎಲ್ಲಿಂದ ಮಾಡ್ತಾನೆ? ಹೃದಯದಿಂದ. ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೀವಿ. ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ನಿಮ್ಮಲ್ಲಿ ಚಿಂತಾಭಾರಗಳಿದ್ದರೆ, ನಿಮ್ಮಲ್ಲಿ ಯೋಚನೆ ಇದ್ದರೆ, ನೀವು ಕ್ರಿಸ್ತನನ್ನು ಅರಿತಿಲ್ಲವಾದರೆ ನಿಮಗೂ ಇವತ್ತೊಂದು ಅವಕಾಶ. ಪ್ರೈಸ್ ದ ಲಾರ್ಡ್. ದೇವರಿಗೆ ಚರ್ಚ್ ಬೇಕಾಗಿಲ್ಲ,
ಚರ್ಚ್ ಅಂದರೆ ಚರ್ಚ್ಗೆ ಹೋಗದೇ ಇರಬೇಡಿ, ಓಕೆನಾ? ಸೊ ನೀವು ಬೇರೆ ಬೇರೆ ಅರ್ಥ ಮಾಡ್ಕೊಬಿಡ್ತೀವಿ, ಅದೇ ಗೋಳು ನಮ್ಮದು. ಪ್ರೈಸ್ ದ ಲಾರ್ಡ್. ನಾವು ಚರ್ಚ್ ಬೇಕಾಗಿಲ್ಲ ಅಂದರೆ ಅಯ್ಯೋ ಚರ್ಚ್ಗೆ ಹೋಗ್ಬೇಡ ಅಂತ ಹೇಳ್ಬಿಟ್ರು ಅಂತ ಹೇಳ್ಬಿಡ್ತೀವಿ ನಾವು. ಹಂಗಲ್ಲ, ದೇವರಿಗೆ ಚರ್ಚಲ್ಲೇ ಕೆಲಸ ಮಾಡಬೇಕು ಅಂತಿಲ್ಲ, ಬೀದಿಯಲ್ಲೇ ಅಂತಲ್ಲ, ಯಾವ ಜಾಗದಲ್ಲಿ ಬೇಕಾದರೂ ಅವ್ರನ್ನ ಕರೆದ್ರೆ ಅವರು ಬರಲಿಕ್ಕೆ ತಯಾರಿದ್ದಾರೆ. ಈಗಾಗಲೇ ಆಲ್ರೆಡಿ ಅವರು ಬಂದಿದ್ದಾರೆ, ಇಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಯಾಕೆಂದರೆ ದೇವರು ಜೆರುಸಲೇಮಿನ ದೇವಾಲಯದಲ್ಲೂ ಕಾರ್ಯ ಮಾಡ್ಲಿಕ್ಕೆ ಆಗಲಿಲ್ಲಲ್ಲ ಅಲ್ಲಿ. ಯಾಕೆ ಹೇಳಿ? ಅಲ್ಲಿ ಕಳ್ಳಕಾಕರ ಗುಹೆ ಆಗೋಗಿತ್ತು. ಅದಕ್ಕಿಂತ ಬೀದಿಯಲ್ಲಿ ಮನೆಗಳಲ್ಲೇ ಎಷ್ಟೋ ಖುಷಿಯಾಗಿದ್ರು ಯೇಸು. ಪ್ರೈಸ್ ದ ಲಾರ್ಡ್ ಅಲ್ವಾ? ಬೇಜಾರಾಗ್ತಾ ಇಲ್ವಾ? ದೇವಾಲಯ ಯಾರು ಹೇಳಿ? ನಾನೇ. ನನ್ನಲ್ಲಿಲ್ಲ, ಬೇರೆ ಎಲ್ಲ ಕಡೆ ಇದ್ದಾರೆ ಯೇಸು. ಹಲ್ಲೆಲೂಯ. ಕಾಯ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಹಿಂದೆ ನಿಮ್ಮ ಅಕ್ಕ ಪಕ್ಕ ಕಾಯ್ತಾ ಇದ್ದಾರೆ. ಏನಂತ? ನಿನ್ನ ಕಳ್ಳಕಾಕರ ಗುಹೆ ಆಗೋಗಿದೆ, ಆ ಗುಹೆಯನ್ನು ಸರಿ ಮಾಡು, ನಾನು ಒಳಗಡೆ ಬಂದುಬಿಡ್ತೀನಿ ಅಂತ ಕಾಯ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹೌದಾ ಇಲ್ಲೋ? ಪ್ರೈಸ್ ದ ಲಾರ್ಡ್. ಸೊ ಅದರಿಂದ ಪ್ರಿಯ ಸಹೋದರ ಸಹೋದರಿ, ನಾನು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ಓದಿ ತಮ್ಮ ದೇಹದಲ್ಲಿ ಹೇಳಿ ನನ್ನ ಪಾಪಗಳನ್ನು ಒತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನನ್ನ ಆತ್ಮ ಗುಣವಾಗಿದೆ. ಹಲ್ಲೆಲೂಯ. ನೋಡಿ, ನಾನು ಅನ್ನೋದು ನಮ್ಮ ಬಾಡಿ ಅಲ್ಲ, ನಾನು ಅನ್ನೋದು ನನ್ನ ಹೃದಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಾನು ಅನ್ನೋದು ನನ್ನ ಹೃದಯ. ಯಾಕೆ ಹೇಳ್ತೀನಂದರೆ, ಈಗ ನಾನು ಸತ್ತರೆ ಅಂತೋಣಿ ಅಂತ ಯಾರೂ ಹೇಳಲ್ಲ. ಏನಂತ ಹೇಳ್ತಾರೆ? ಏನು ಹೇಳ್ತೀವಿ? ಪರವಾಗಿಲ್ಲ ಹೇಳಿ. ಬಾಡಿ, ಡೆಡ್ ಬಾಡಿ. ಹಲ್ಲೆಲೂಯ. ಬದುಕಿರುವಾಗ ಏನಂತ ಹೇಳ್ತೀವಿ? ಆಂಟೋನಿ ಬ್ರದರ್. ಹಲ್ಲೆಲೂಯ. ಹೌದಾ? ಹಾಗಾದರೆ ನಾನು ಅಂದರೆ ನನ್ನ ಹೃದಯ ಅಲ್ವಾ? ಸೊ ಇಲ್ಲಿ ನನ್ನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಅಂದರೆ ನಿಮ್ಮ ಆತ್ಮ ಸಂಪೂರ್ಣವಾಗಿ ಯೇಸು ತಮ್ಮ ರಕ್ತದಿಂದ ತೊಳೆದು ನಿಮ್ಮನ್ನು ಗುಣಪಡಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಸ್ವಸ್ಥತೆ ಸಿಕ್ಕಿದೆಯಾ? ಈಗ ಇಲ್ಲಿ ನೀವು ಸ್ವಸ್ಥತೆ ಪಡ್ಕೊಂಡಿದ್ದೀರಾ, ಓಕೆನಾ? ಈಗ ಸ್ವಸ್ಥತೆಯಾದಂಥ ಆತ್ಮದಿಂದ ನೀವು ಆರಾಧನೆ ಮಾಡುವಾಗ ಆ ಪವರನ್ನು ನಿಮ್ಮ ಬಾಡಿಯಲ್ಲೂ ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಆಗುತ್ತಾ? ನಿಮ್ಮ ಮನಸ್ಸಿನಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈ ಪತ್ರವನ್ನು ಬರೆದಿರೋದು ಯಾರು? ಪೇತ್ರ. ಹೌದಾ? ಸೊ ಇವರು ಸಂಪೂರ್ಣವಾಗಿ ಆತ್ಮದಲ್ಲಿ ಸೌಖ್ಯ ಪಡ್ಕೊಂಡ್ರು. ಅವ್ರಿಗೆ ಗೊತ್ತಿತ್ತು, ಪವಿತ್ರಾತ್ಮರವರಿಗೆ ಪ್ರಕಟಣೆ ಮಾಡಿದರು. ಯಾವಾಗ ಮಾಡಿದರು ಅಂದರೆ ಫಸ್ಟ್ ಭೇಟಿಯಲ್ಲೇ ಕ್ಲಿಯರ್ ಮಾಡಿಕೊಂಡ್ರು. ಫಸ್ಟ್ ಭೇಟಿ ಆದ್ರಲ್ವಾ, ಮೀನು ಹಿಡಿಯುವ ಸಂದರ್ಭದಲ್ಲಿ ಅಲ್ಲೇ ಕ್ಲಿಯರ್ ಮಾಡಿಕೊಂಡ್ರು. ಏನಂತ? ಇವರು ಪರಿಶುದ್ಧರು, ನಾನು ಪಾಪಿ. ಹಲ್ಲೆಲೂಯ. ಹಾಗಾದರೆ ನನ್ನಲ್ಲಿ ಏನು ಬೇಡವಾದದ್ದಿದೆ? ಪಾಪ ಇದೆ. ಅದನ್ನು ತೊಳಿಲಿಕ್ಕೆ ಆಗೋದು ಯಾರಿಗೆ? ಯೇಸುಗೆ ಅಂತೇಳಿ ಅಲ್ಲೇ ಅವರಿಗೆ ಪವಿತ್ರಾತ್ಮರು ಒಂದು ಪ್ರಕಟಣೆಯನ್ನು ಕೊಟ್ಟರು. ಬೇಗ ಓದಿ ಅದನ್ನು. ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ, ವಾಕ್ಯ ಎಷ್ಟು? ಓದಿ ಅಕ್ಕ. ಇದನ್ನು ಕಂಡ ಸಿಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು, ಸ್ವಾಮಿ, ನಾನೇನಾತ್ಮ? ಪಾಪಾತ್ಮ, ನನ್ನಿಂದ ದೂರವಿರಿ. ಓದಿ ಅಕ್ಕ. ಓಕೆ, ಸಾಕು. ಓಕೆ, ಆಮೇಲೆ ನೋಡಿ ಬದಲು. ಓಕೆ, 11ನೇ ವಾಕ್ಯ ಒಂದು ಓದ್ಬಿಡಿ ಅಕ್ಕ. ಆ ಬೆಸ್ತರು ಯಾರನ್ನು ಹಿಂಬಾಲಿಸಿದ್ರು? ಯೇಸುವನ್ನ ಹಿಂಬಾಲಿಸಿದ್ರು. ಇವತ್ತು ಕೂಡ ಅವರು ಇದ್ದಾರಾ? ಯಾಕೆ ಇದ್ದಾರೆ ಅಂದರೆ ಅವ್ರದ್ದು ಸೌಖ್ಯ ಆಗಿದ್ದು ಬಾಡಿ ಅಲ್ಲ, ಅವ್ರಿಗೆ ಸೌಖ್ಯ ಪಡ್ಕೊಂಡಿದ್ದು ಯಾವುದು? ಸ್ಪಿರಿಟನ್ನು, ಆತ್ಮವನ್ನು. ಯಾರು ಆತ್ಮದಲ್ಲಿ ಸೌಖ್ಯ ಪಡ್ಕೊಳ್ತಾರೋ, ನೀವು ಇಡೀ ಬೈಬಲನ್ನು ಧ್ಯಾನ ಮಾಡಿ ನೋಡಿ, ಯಾರೆಲ್ಲ ಆತ್ಮದಲ್ಲಿ ಸ್ವಸ್ಥತೆಯನ್ನು ಪಡ್ಕೊಂಡು ಯೇಸುವನ್ನು ರಕ್ಷಕನಾಗಿ ಪ್ರಭುವಾಗಿ ಸ್ವೀಕರಿಸ್ಕೊಂಡಿದ್ದಾರೋ ಅವರು ಯಾರು ಕೂಡ ಲೋಕಕ್ಕೆ ಜೀವಿಸಿದ ಘಟನೆಗಳು ಬೈಬಲಲ್ಲಿ ಇಲ್ಲ. ಪ್ರೈಸ್ ದ ಲಾರ್ಡ್. 4ನೇ ಅಧ್ಯಾಯದಲ್ಲಿ, ಅದೇ 4ನೇ ಅಧ್ಯಾಯ ಯವನನ ಶುಭ ಸಂದೇಶದಲ್ಲಿ ಅನೇಕ ಗಂಡಸರೊಂದಿಗೆ ಜೀವಿಸಿದ ಕೆಟ್ಟ ಮಹಿಳೆಯ ಬಗ್ಗೆ ನಾವು ಓದ್ತೇವೆ. ಪ್ರೈಸ್ ದ ಲಾರ್ಡ್. ಹೌದಾ?
ಆಕೆಗೆ ಸ್ವತಂತ್ರ ಇತ್ತಾ? ಸ್ವತಂತ್ರ ಇತ್ತಾ? ಮರ್ಯಾದೆ ಇತ್ತಾ? ವ್ಯಾಲ್ಯೂ ಇತ್ತಾ? ಈಗ ಆಕೆ ಯೇಸುವಿನ ಮಾತುಗಳ ಮುಖಾಂತರ ಸೌಖ್ಯವನ್ನು ಪಡ್ಕೊಬಿಟ್ಲು. ಪ್ರೈಸ್ ದ ಲಾರ್ಡ್. ಎಲ್ಲಿ ಸೌಖ್ಯ ಪಡ್ಕೊಂಡ್ಲು? ಆತ್ಮದಲ್ಲಿ. ಎಲ್ಲಿ? ಯಾಕೆಂದರೆ ಜೀವಜಲ ಎಲ್ಲಿ ಪ್ರವೇಶವಾಯಿತು? ಅವಳ ಹೃದಯದಲ್ಲಿ. ಎಲ್ಲಿ? ಅವಳ ಹೃದಯಕ್ಕೆ ಪ್ರವೇಶವಾಯಿತು ಜೀವಜಲ. ಯಾವಾಗ ಜೀವಜಲ ಒಳಗಡೆ ಪ್ರವೇಶವಾಯಿತೋ ಅವಳು ಆತ್ಮದಲ್ಲಿ ಸೌಖ್ಯ ಹೊಂದ್ಕೊಂಡ್ಳು. ಯಾರು ಆತ್ಮದಲ್ಲಿ ಸೌಖ್ಯವನ್ನು ಪಡ್ಕೊಳ್ತಾರೋ ಅವ್ರಿಗೆ ನಾಚಿಕೆ ಅನ್ನೋದಿರೋದಿಲ್ಲ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಮ್ಮ ಮನೆಗಳಲ್ಲಿ ಹೇಳ್ತಾರಲ್ವ, ಮಾನ ಮರ್ಯಾದೆ ಇಲ್ಲ ನಿಂಗೆ ಅಂತ. ಮಾನನೂ ಇರಲ್ಲ, ಮರ್ಯಾದೆನೂ ಇರಲ್ಲ. ಪ್ರೈಸ್ ದ ಲಾರ್ಡ್. ಯೇಸುಗೋಸ್ಕರ. ಹಲ್ಲೆಲೂಯಾ. ಬೇರೆದಕ್ಕಾಗಿ ಅಲ್ಲ, ಯೇಸುಗೋಸ್ಕರ. ಯಾವನೇನಾದರೂ ಅಂದ್ಕೊಳ್ಳಿ, ಯಾರು ಏನಾದರೂ ಬೈಕೊಳ್ಳಿ, ನನ್ನ ಯೇಸುಗೋಸ್ಕರ ನಾನು ಜೀವಿಸ್ತೀನಿ. ನಾನು ರೋಡಲ್ಲಿ ಬೇಕಾದರೆ ಆರಾಧನೆ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ಆರಾಧನೆ ಮಾಡಲಿಕ್ಕೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಏನಾದರೂ ಆ ಒಂದು ರಾಜನ ನಿಯಮಕ್ಕೆ ಒಳಪಟ್ಟು ಜೀವಿಸಿದ್ರ? ಇಲ್ಲ. ಅವ್ರಿಗೆ ಯೋಚನೆನೇ ಮಾಡಲಿಲ್ಲ. ಯೇಸುಗಾಗಿ ಪ್ರಾಣ ಹೋಗುತ್ತಾ ಹೋಗಲಿ, ನನ್ನ ದೇವರು, ಅವ್ರನ್ನ ನಾನು ಹೃದಯದಿಂದ ಆರಾಧಿಸ್ತೇನೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೇನೆ. ಅವ್ರಿಗಿಷ್ಟ ಇಲ್ಲದೆ ಇರೋದು ನಾನು ಮಾಡಲ್ಲ. ಇಲ್ಲಿ ತೀರ್ಮಾನ ಮಾಡಿದರು, ಇಲ್ಲಿ ಜೀವಂತವಾಗಿದ್ದರು. ಸಮಾರಿಯ ಸ್ತ್ರೀ ಯೇಸುವಿನ ಮಾತುಗಳನ್ನು ಕೇಳ್ತಾ 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 ಅವಳ ಒಳಗಡೆ ಪವಿತ್ರಾತ್ಮರು ತುಂಬಿಕೊಂಡ್ರು. ಪವಿತ್ರಾತ್ಮರು ಬಂದ ಮೇಲೆ ರೋಗ ಇರುತ್ತಾ ಅಲ್ಲಿ? ಹೇಳಿ, ರೋಗ ಇರುತ್ತಾ? ಒಂದು ವೇಳೆ ಬಾಡಿಯಲ್ಲೇನಾದರೂ ಉಳ್ಕೋಬೋದೇನೋ, ಆದರೆ ಹೃದಯದಲ್ಲಿ ರೋಗ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಇಲ್ಲಿಗೋ ಯೇಸು ಬಂದ ಮೇಲೆ ಬಾಡಿಯಲ್ಲಿ ಕೂಡ ಹೋಗ್ಬಿಡುತ್ತೆ ಅಂತ. ಅದು ಸರಿ ಅಲ್ಲ ಬಿಡಿ, ಹಂಗೆ ತಗೋಬೇಡಿ, ನೀವು ಹಂಗೆ ತಗೊಳ್ಳೇಬೇಡಿ. ಯಾಕಂದರೆ ಕೆಲವೊಂದು ಸಾರಿ ಕೆಲವ್ರಿಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವಿನಲ್ಲೇ ಜೀವಿಸ್ತಾ ಇರೋರಿಗೆ ಬಾಡಿಯಲ್ಲಿ ಯಾರಿಗೂ ಕಾಯಿಲೆ ಇಲ್ವಾ? ಇದೆಯಾ? ನಾನು ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ, ಇರೋದೇ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಅದು ಇಂಪಾರ್ಟೆಂಟ್ ಅಲ್ಲ, ಆತ್ಮದಲ್ಲಿ ಜೀವಂತವಾಗಿರೋದೇ ಇಂಪಾರ್ಟೆಂಟ್. ಪ್ರೈಸ್ ದ ಲಾರ್ಡ್. ನಿಮ್ಮ ಆತ್ಮದಲ್ಲಿ ಜೀವಂತವಾಗಿ ನೀವಿದ್ದರೆ ಏನು ಗೊತ್ತಾ, ನಿಮ್ಮ ಬಾಡಿಯಲ್ಲಿ ಅದೆಂಥ ಮಾರಕವಾದ ಬೇನೆ ಇದ್ದರೂ ಕೂಡ ಅದನ್ನು ನೀವು ಮೈಂಡ್ ಮಾಡೋದಿಲ್ಲ. ಪ್ರೈಸ್ ದ ಲಾರ್ಡ್. ಪೌಲನಿಗೇನಾದರೂ ಇತ್ತಾ? ಎಲ್ಲಿ? ಆತ್ಮದಲ್ಲಿ. ಏನು ರಜಮಕ? ಶರೀರದಲ್ಲಿ. ಪ್ರೈಸ್ ದ ಲಾರ್ಡ್. ಭಯಪಡಿಸ್ಬೇಡಕ್ಕ. ಪ್ರೈಸ್ ದ ಲಾರ್ಡ್. ಆತ್ಮದಲ್ಲಿ ಸಂಪೂರ್ಣತೆ ಇತ್ತು, ಶರೀರದಲ್ಲಿ ಬೇನೆ ಇತ್ತು. ಎಂಥ ಬೇನೆ ಗೊತ್ತಾ? ವಾಸನೆ ಬರ್ತಾ ಇತ್ತಂತೆ. ನೀವು ಗಲಾತಿಯರಿಗೆ ಬರೆದ ಪತ್ರಿಕೆ ಆಮೇಲೆ ಓದಿ ನೋಡಿ. ವಾಸನೆ ಬರ್ತಾ ಇತ್ತಂತೆ ಬಾಡಿಯಲ್ಲಿ. ಸಿಗ್ತಾ? ಓದಿಬಿಡೋಣ ಬಿಡಿ ಒಂದು ಸಾರಿ, ಯಾಕೆ ಡೌಟಲ್ಲಿ ಇರ್ತೀರ? ಪ್ರೈಸ್ ದ ಲಾರ್ಡ್. ಒಂದು ಸರಿ ಓದ್ತಿರಕ್ಕ. 1ನೇ ಅಧ್ಯಾಯನೋ 2ನೇ ಅಧ್ಯಾಯನೋ 3ನೇ ಅಧ್ಯಾಯನೋ ಗೊತ್ತಿಲ್ಲ, ಇದೆ, ಕೊಡ್ತೀನಿ, ಬೇಗನೆ ಕೊಡ್ತೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಅದೇನೋ ಬೇರೆನೋ ಗೊತ್ತಿಲ್ಲ ನನಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ನೋಡಿ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ ಬೇಗ ಓದಿ. ಹಾಂ. ನೀವು ನನ್ನಂತೆ. ಹಾಂ ಹಾಂ. ಈಗ ಕೇಳಿಸ್ಕೊಳ್ಳಿ. ನಾನು ಏನಾಗಿದ್ದುದರಿಂದಲೇ? ಅಸ್ವಸ್ಥನಾಗಿದ್ದುದರಿಂದ. ಏನಾಗಿದ್ದುದರಿಂದಲೇ? ಅಸ್ವಸ್ಥನಾಗಿದ್ದುದರಿಂದ. ಈಗ ಅಸ್ವಸ್ಥನಾದ ಪೌಲ ಸುವಾರ್ತೆಯನ್ನು ನಿಲ್ಲಿಸ್ಬಿಟ್ನಾ? ಇಲ್ಲ. ಇಲ್ಲ. ನಿಲ್ಲಿಸಿದ್ರಾ? ಇಲ್ಲ. ನಾವೇನು ಮಾಡ್ತೀವಿ ಹೇಳಿ? ಟಯರ್ಡ್ ಬ್ರದರ್, ಸುಸ್ತು ಬ್ರದರ್. ಪ್ರೈಸ್ ದ ಲಾರ್ಡ್. ಅದು ಯಾವ ಸುಸ್ತು ಅಪ್ಪ? ಪ್ರೈಸ್ ದ ಲಾರ್ಡ್. ವಧೆ ಕೊಡಬೇಕಾಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲನಿಗೆ ಅಸ್ವಸ್ಥ ಇತ್ತಾ? ಮುಂದಕ್ಕೆ ಓದಿ, ಎಂಥ ಅಸ್ವಸ್ಥತೆ ಅಂತ. ಹಾಂ ಹಾಂ. ನೋಡಿ ಮಜಾ ನೋಡಿ, ಏನು ಹೇಳ್ತಾ ಇದ್ದಾನೆ ನೋಡಿ. ನಾನು ಅಸ್ವಸ್ಥನಾಗಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳ್ತಿದ್ದಾನೆ. ಯಾಕೆ ಗೊತ್ತಾ? ನಾನು ಅಸ್ವಸ್ಥನಾಗಿದ್ದರಿಂದ ಇಲ್ಲೇ ಇರಬೇಕಾಯ್ತು. ಇಲ್ಲೇ ಇದ್ದುದರಿಂದ ನಾನು ಏನು ಮಾಡೋಕ್ಕಾಯ್ತು? ನಿಮ್ಮಿಂದ ನಾನು ಒಳ್ಳೆ ಇದೇನು ಸೇವೆ ಮಾಡಿಸ್ಕೊಂಡಂಗೆ ಆಯ್ತು ಅಂತ ಹೇಳ್ತಾ ಇಲ್ಲ, ಹೇಳ್ತಾ ಇದ್ದೇನೆ. ಇಲ್ಲಿದ್ದರಿಂದ, ರೋಗ ಬಂದಿದ್ದರಿಂದ, ಇಲ್ಲಿದ್ದರಿಂದ ನಿಮಗೆ ಶುಭ ಸಂದೇಶ ಯೇಸುವನ್ನು ಕೊಡಲಿಕ್ಕಾಯಿತು. ಹಲ್ಲೆಲೂಯಾ. ಅಂದರೆ ಈ ಮನುಷ್ಯ ಅದು ಎಂಥ ನರಕ ವೇದನೆಯಲ್ಲಿದ್ದರೂ ಕೂಡ
ಆ ನರಕ ವೇದನೆಯ ಮಧ್ಯದಲ್ಲಿ ಆತನ ಆಸೆ ಗಾಸ್ಪಲ್. ಪ್ರೈಸ್ ಲಾರ್ಡ್. ಶುಭ ಸಂದೇಶ. ಯೋಚನೆ ಮಾಡಿ. ಶಿಜು ಒಂದೊಂದು ಸಾರಿ ಫೋನ್ ಮಾಡ್ತಾರೆ, ಅಣ್ಣ ರೆಡಿನಾ? ಯಾಕೋ ಈ ಕಡೆ ಭಾಳ ನೋಯ್ತದೆ ಶಿಜು ಅಂತೀನಿ. ಎಲ್ಲ ಬಿಟ್ಟೋಗ್ತದೆ ಬನ್ನಿ ಅಂತಾರೆ. ಸರಿ 2 ನಿಮಿಷಕ್ಕೆ ಎದ್ದು ಬಂದುಬಿಡ್ತೀನಿ. ಪ್ರೈಸ್ ಲಾರ್ಡ್. ನೆಕ್ಸ್ಟ್ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಪ್ರೈಸ್ ಲಾರ್ಡ್. ಅದು ಹಂಗೆ ಆಗಿರುತ್ತೆ. ಯಾಕೆಂದರೆ ನೀವು ದೇವರ ವಾಕ್ಯ ಕೇಳ್ತಾ ಇರುವಾಗ ಒಳಗಡೆ ನೀವು ಪರಿಶುದ್ಧಾತ್ಮರಿಂದ ಪಡ್ಕೊಂಡಿದ್ದೀರಲ್ವಾ, ಈ ಪರಿಶುದ್ಧಾತ್ಮರು ಒಳಗಡೆ ಇರುವಾಗ ನೀವು ವಾಕ್ಯ ಹೇಳುವಾಗ ಕೇಳುವಾಗ ಈ ಪರಿಶುದ್ಧಾತ್ಮರು ನಿಮ್ಮಲ್ಲಿ ಕಾರ್ಯ ಮಾಡಿ ಇದನ್ನು ಸರಿ ಮಾಡ್ತಾನೆ ಇರ್ತಾರೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಕುಣಿಯೋಕ್ಕಾಗೋದು, ಜಂಪ್ ಮಾಡೋಕ್ಕಾಗೋದು ಅದಕ್ಕೇ. ಪ್ರೈಸ್ ಲಾರ್ಡ್. ನೀವು ಟ್ರೈ ಮಾಡಲ್ಲ, ಹಂಗೆ ಇರ್ತದೆ. ನಾನು ಟ್ರೈ ಮಾಡ್ತೀನಿ, ನನಗಾಗತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಮತ್ತು ಹೇಳೋದೇನು, ಕೊಟ್ಟಿಗೆಯಿಂದ ಹೊರಬಂದಂಥ ಕರುವಿನಾಗೆ ಕುಣಿದು ಕುಪ್ಪಳಿಸಬೇಕು. ಗಟ್ಟಿಯಾಗೇ ಇರ್ತೀವಿ, ಆ ವಾಕ್ಯನ ಮಾತ್ರ ಹೇಳ್ತಾ ಇರ್ತೀವಿ. ಹಾಲೆಲೂಯ. ಅದು ಏನು ಥರನೋ ನನಗಂತೂ ಗೊತ್ತಿಲ್ಲ. ಪ್ರೈಸ್ ಲಾರ್ಡ್. ಓಕೆ, ಓದ್ತೀರಾ ಅಕ್ಕ? ಓದ್ಬಿಡಿ ಅಕ್ಕ. ಪ್ರಿಯ ಸಹೋದರರೇ, ನಾನು ನಿಮ್ಮಂತೆ ಆದ ಹಾಗೆ ನೀವು ನನ್ನಂತೆ ಆಗಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನೀವು ನನಗೆ ಯಾವ ಅನ್ಯಾಯವನ್ನೂ ಮಾಡಿಲ್ಲ. ನಾನು ಅಸ್ವಸ್ಥನಾಗಿದ್ದುದರಿಂದ ನಿಮ್ಮಲ್ಲೇ ಇದ್ದು ಮೊತ್ತ ಮೊದಲು ಬಾರಿಗೆ ಶುಭ ಸಂದೇಶವನ್ನು ನಿಮಗೆ ಸಾರಲು ಆಸ್ಪದವಾಯಿತು. ಇದನ್ನು ನೀವು ಬಲ್ಲಿರಿ. ನನ್ನ ದೇಹಸ್ಥಿತಿ ನಿಮಗೆ ಬೇಸರವನ್ನುಂಟು ಮಾಡುವಂಥದ್ದಾಗಿದ್ದರೂ ನೀವು ನನ್ನನ್ನು ತಿರಸ್ಕರಿಸಲಿಲ್ಲ. ಆತನ ದೇಹಸ್ಥಿತಿ ಏನು ಮಾಡ್ತಾ ಇತ್ತಂತೆ? ಹಾಗಾದರೆ ಎಂಥ ಬಾಧೆಯಿಂದ ಇದ್ದಿರಬೇಕು ಮನುಷ್ಯ, ಯೋಚನೆ ಮಾಡಿ. ಪ್ರೈಸ್ ಲಾರ್ಡ್. ಒಬ್ಬ ಮನುಷ್ಯನ ದೇಹಸ್ಥಿತಿ ಇನ್ನೊಬ್ಬರಿಗೆ ಬೇಸರವನ್ನುಂಟು ಮಾಡ್ತಾ ಇದೆ ಅಂದರೆ ಕ್ರಿಟಿಕಲ್ಲೇ. ಹೌದಾ? ಹೌದಾ? ಆದರೆ ಈ ಮನುಷ್ಯ ಸುವಾರ್ತೆ ಎಲ್ಲಾದರೂ ನಿಲ್ಲಿಸಿದಾರಾ? ಪ್ರಿಯರೇ, ಇದು ನಿಜವಾಗ್ಲೂ ನಮ್ಗೆ ಅರ್ಥ ಆಗಬೇಕು. ಪ್ರೈಸ್ ಲಾರ್ಡ್. ಅಂದರೆ 100% ಕಮಿಟ್ಮೆಂಟು ಎಲ್ಲೇ ಒಳಗಡೆ. ಆತನ ಆ ಕಮಿಟ್ಮೆಂಟೇ ಆತನ ಬಾಡಿಯನ್ನು ನಡೆಸಿದ್ದು. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಆತನಲ್ಲಿ ಇತ್ತಲ್ಲ ಕಮಿಟ್ಮೆಂಟು, ಮತ್ತು ಆತನಲ್ಲಿ ಒಂದಾಗಿದ್ನಲ್ಲ ಯೇಸುವಿನೊಂದಿಗೆ, ಅದು ಯಾವತ್ತೂ ಕೂಡ ಕುತ್ಕೊಳ್ಳೋಕೆ ಬಿಡಲಿಲ್ಲ ಪೌಲನನ್ನು. ಪ್ರೈಸ್ ಲಾರ್ಡ್. ದೇಹ ಸರಿ ಇಲ್ಲ, ಅಲ್ಲೂ ಬೋಧನೆ. ಹೊರಗಡೆ ಬಂದು ಅಲ್ಲೂ ಬೋಧನೆ. ಜೈಲಿಗೆ ಹೋಗು, ಅಲ್ಲೂ ಬೋಧನೆ. ಅಲ್ಲೂ ಶುಭ ಸಂದೇಶ, ಇಲ್ಲೂ ಶುಭ ಸಂದೇಶ, ಎಲ್ಲೆಲ್ಲೂ ಶುಭ ಸಂದೇಶ. ಪ್ರೈಸ್ ಲಾರ್ಡ್. ಕಾಲಿಡುವ ಜಾಗವೆಲ್ಲ ನನ್ನ ಕರ್ತನಿಗೆ ಸ್ವಂತವಾಗಲಿ, ಕಾಣುವ ಭುವಿಯರೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಯಾರನ್ನೆಲ್ಲ ಕಾಣ್ತಾನೋ ಅಲ್ಲೆಲ್ಲ ಶುಭ ಸಂದೇಶ, ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಶುಭ ಸಂದೇಶ, ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲೆಲ್ಲ ಶಿಲುವೆ ಶಕ್ತಿ. ಹಾಲೆಲೂಯ. ಅದರಿಂದನೇ ಆತನು ಕೂಡ ಕುಂದಿ ಹೋಗಲಿಲ್ಲ, ಆತನೊಂದಿಗಿದ್ದವರು ಕೂಡ ಕುಂದಿ ಹೋಗಲಿಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸೊ ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸ್ಪಿರಿಟ್ ನಿಮ್ಮದು 100% ಗ್ಯಾರಂಟಿ. ಆದರೆ ಬಾಡಿಯಲ್ಲಿ ವೀಕ್ನೆಸ್ ಇರ್ತದೆ, ಬಾಡಿಯಲ್ಲಿ ಒಂದು ವೇಳೆ ರೋಗದ ಅವಸ್ಥೆ ಇರ್ತದೆ. ಕೆಲವರು ಹೇಳ್ತಾ ಇದ್ದಾರೆ ಈ ನಡುವೆ, ಏನಂತ ಗೊತ್ತಾ, ನಿಮ್ಮೊಳಗಡೆ ಯೇಸು ಬಂದಮೇಲೆ ನಿಮ್ಮ ಬಾಡಿಯಲ್ಲೂ ಕೂಡ ಏನೂ ಇರಬಾರ್ದು ಅಂತ. ಇದು ಸುಳ್ಳ? ಇದು ಸುಳ್ಳ? ಪ್ರೈಸ್ ಲಾರ್ಡ್. ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಪೌಲನಷ್ಟು ಸುವಾರ್ಥ ಕಾರ್ಯ ಮಾಡಿದವರು ಯಾರೂ ಇಲ್ಲ ಅಂತ? ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಇಂಥ ಮನುಷ್ಯನ ಬಾಡಿಯಲ್ಲೇ ಇತ್ತಂತೆ. ಪ್ರೈಸ್ ಲಾರ್ಡ್. ಅಂದರೆ ನಾನು ನಿಮಗೆ ಇರಲಿ ಅಂತ ನಾನು ಹೇಳ್ತಾ ಇಲ್ಲ. ಇದೆಯಾ? ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸ್ಪಿರಿಟನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರಿ, ಆರಾಧನೆ ಮಾಡ್ತಾಯಿರಿ, ಸ್ತೋತ್ರ ಮಾಡ್ತಾಯಿರಿ, ಯೇಸುವನ್ನು ಕೊಂಡಾಡ್ತಾ ಇರಿ. ನಿಮ್ಮ ಒಳಗಡೆ ಸ್ಪಿರಿಟ್ ಎಷ್ಟು ಸ್ಟ್ರಾಂಗ್ ಆಗ್ತದೋ, ನಿಮ್ಮ ಬಾಡಿಯಲ್ಲಿ ಶೆಲ್ಸ್ ವೀಕ್ ಆಗಿದ್ದರೂ ಕೂಡ ಆ ವೀಕ್ ಆದ ಶೆಲ್ಗಳು ಕೂಡ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಸ್ಪಿರಿಟ್ಗಿಂತ ನಿಮ್ಮ ಶೆಲ್ ದೊಡ್ಡದಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾಕಂದರೆ ವಾಗ್ದಾನ ಸುಳ್ಳಾಗಲ್ಲ. ಪೂರ್ಣ ಆಯಸ್ಸು ಕೊಡ್ತೀನಿ ಅಂತ ಹೇಳಿದ್ದಾರೆ ದೀಪಮ್ಮ. ಪೂರ್ಣ ಆಯಸ್ಸು. ಪ್ರೈಸ್ ಲಾರ್ಡ್. ಹಾಲೆಲೂಯ. ಸೆಂಟ್ರಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕಾಗಲ್ಲ. ಭಯಪಡಬೇಡಿ. ಒಂದೇ ಒಂದು ಕೆಲಸ ಮಾಡಿ, ಆತ್ಮದಿಂದ ಆರಾಧನೆ ಮಾಡ್ತಾಯಿರಿ, ಆತ್ಮದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತಾಯಿರಿ, ಆತ್ಮದಲ್ಲಿ ದೇವರನ್ನು ಕೊಂಡಾಡ್ತಾಯಿರಿ, ವಾಕ್ಯ ತಿನ್ನಿಸ್ತಾಯಿರಿ ಆತ್ಮಕ್ಕೆ. ಹಾಲೆಲೂಯ. ನಿಮ್ಮ ಆತ್ಮ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟು ನೀವು ದೇವರ ಕೈಯಲ್ಲಿ ಒಂದು ಒಳ್ಳೆಯ ಅಸ್ತ್ರವಾಗಿರ್ತೀರ, ವೆಪನ್ ಆಗಿರ್ತೀರ. ನೀವು ಯಾವತ್ತೂ ಕುಂದಿ ಹೋಗೋದಿಲ್ಲ, ಯಾವತ್ತೂ ನಿರಾಶರಾಗೋದಿಲ್ಲ. ನೀವು ಅಸ್ವಸ್ಥತೆಯಿಂದ ಇದ್ದರೂ ಕೂಡ ಇನ್ನೊಬ್ಬರಿಗೆ ಧೈರ್ಯವಾಗಿ ಹೇಳೋಕ್ಕಾಗುತ್ತೆ, ಭಯಪಡಬೇಡ. ಅವ್ರು ಹೇಳ್ತಾರೆ, ಹುಚ್ಚಿರ್ತಾರೆ, ಏನಂತ, ಈ ನನ್ನ ಮಗನಿಗೆ ಹುಷಾರಿಲ್ಲ, ಇವನು ನನಗೆ ಸ್ವಸ್ಥತೆ ಅಂತ ಬೇಡ್ತಾನಲ್ಲ ಇವನು. ಪ್ರೈಸ್ ದ ಲಾರ್ಡ್. ಅವ್ರು ಗುಣ ಆಗಿರ್ತಾರೆ. ಹಾಲೆಲೂಯ. ಅವ್ರಿಗೆ ಸೌಖ್ಯ ಸಿಕ್ಕಿರುತ್ತೆ. ಹಾಲೆಲೂಯ. ಹಲೋ, ಹಾಲೆಲೂಯ.
ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಆದ್ದರಿಂದ ಬಾಡಿಯಿಂದ ಬೇಡ, ಆತ್ಮದಿಂದ ಆರಾಧನೆ ಮಾಡಲಿಕ್ಕೆ ಯಾರಿಗೆಲ್ಲ ಮನಸ್ಸಿದೆಯೋ ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮನಸ್ಸಿದೆಯಾ? ಮನಸ್ಸಿದೆಯಾ? ಟಕ್ಕಂತೆ ನಿಂತ್ಕೋಬೇಕು ನೋಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಿಮ್ಮ ಶರೀರದಲ್ಲಿ ಏನಾದರೂ ಇದ್ದರೆ ಭಯಪಡಬೇಕಾ? ಹೆದರಬೇಕಾ? ಹೆದರಬೇಡಿ. ಯಾಕಂದರೆ ಯೇಸು ನಮ್ಮೊಂದಿಗೆ ನಮ್ಮ ಮಧ್ಯದಲ್ಲಿ ಇದ್ದಾರೆ. ನಿಮ್ಮ ಆತ್ಮದಿಂದ ನೀವು ಆರಾಧನೆ ಮಾಡುವಾಗ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಆತ್ಮಗಳು ಚೈತನ್ಯಗೊಳ್ತದೆ, ಬಲಗೊಳ್ತದೆ. ಅಂಥ ಒಂದು ಆರಾಧನೆಯನ್ನು ನಾವೆಲ್ಲರೂ ಕೂಡ ಎರಡು ಕರಗಳನ್ನು ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತ ನಂಬೋಣ. ನಂಬಿ ಒಂದೆರಡು ನಿಮಿಷಗಳ ಕಾಲ ನಮ್ಮ ಮಧ್ಯದಲ್ಲಿ ಇರುವಂಥ ಯೇಸುವೆ, ಇದೋ ನಿಮ್ಮ ಗಾಯಗಳಿಂದ ನಮ್ಮ ಆತ್ಮವನ್ನು 2000 ವರ್ಷಗಳ ಹಿಂದೆ ಗುಣಪಡಿಸಿದ್ದೀರಿ ಅಪ್ಪ. ಆದರೆ ಆ ಸತ್ಯದ ಅರಿವು ನಮಗಾಗದೆ, ಆ ಸತ್ಯದ ಅರಿವನ್ನು ಅರಿತುಕೊಳ್ಳದೆ ನಾವು ಬರೀ ಶರೀರಕ್ಕೆ ಮಾತ್ರ ಬೇಡ್ಕೊಳ್ತಾ ಇದ್ದೀವಿ, ಶರೀರದ ವಿಷಯದಲ್ಲಿ ಮಗ್ನರಾಗಿದ್ದೀವಿ. ನಮ್ಮನ್ನು ಕ್ಷಮಿಸಿರಿ ಅಪ್ಪ. ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಿಸಿರಿ, ನಿಮ್ಮ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿರಿ ಅಂತೇಳಿ ಎಲ್ಲರೂ ಕೂಡ ಬಾಯಿ ತೆರೆದು ನಾಚಿಕೆ ಬಿಟ್ಟು ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ ಅಪ್ಪ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ. ನಿಮ್ಮ ಹೃದಯದಿಂದ ಬರಲಿ, ಬಾಯಿಂದ ಬರಲಿ. ನಿಮ್ಮ ಹೃದಯದಲ್ಲಿ ಆಗುವ ಅನುಭವ ಬಾಯಿಂದ ಬರಲಿ, ಬಾಯಿಂದ ಬರಲಿ. ಸ್ತೋತ್ರ ಮಾಡಿ. ನಿಮ್ಮ ಮುಂದೆ ಯೇಸು ಇದ್ದಾರೆ, 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 ಇದ್ದಾರೆ. ಓ ರಬ ರಬ ರಬ. ಯೇಸಪ್ಪ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪ್ಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪ್ಪೆ ಇನ್ನೂ ದಾಹದಿ. ಪೂರ್ಣ ಮನಸ್ಸಿಂದ ಆರಾಧಿಪ್ಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪ್ಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ, 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 ಆರಾಧನೆ. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯನೇ. ನಂಬಿಕೆ ಉಳ್ಳವರಾಗಿ ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೆ ನನಗೆ, ಇದುವರೆಗೂ ಸಹಾಯ ನೀನೆ ನನಗೆ, ಇದುವರೆಗೂ ಸಹಾಯ ನೀನೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪ್ಪೆ, ಪೂರ್ಣ ಬಲದಿಂದ ಆರಾಧನೆ, 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 ಆರಾಧನೆ. ಎಲ್ರೋಹಿ, ಎಲ್ರೋಹಿ, ನೀ ನನ್ನ ಕಾಣುವೆ, ಸ್ತೋತ್ರ ಹಯ್ಯ. ಎಲ್ರೋಹಿ, ನಿಮ್ಮನ್ನು ನೋಡ್ತಾ ಇದ್ದಾರೆ, ಯೇಸು ನಿಮ್ಮನ್ನು ನೋಡ್ತಾ ಇದ್ದಾರೆ.
ಕಾಣುವೆ ಸ್ತೋತ್ರ ಅಯ್ಯ, ನನ್ನ ಕಾಣುವೆ ಸ್ತೋತ್ರ ಅಯ್ಯ, ನೀ ನನ್ನ ಕಾಣುವೆ ಸ್ತೋತ್ರ ಅಯ್ಯ, ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಆರಾಧನೆ 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 ಆರಾಧನೆ. ಪ್ರಿಯರೇ, ನಿಮ್ಮನ್ನು ಸೌಖ್ಯಪಡಿಸಿದ್ದು ದೇವರು ಬರೀ ಶರೀರವನ್ನಲ್ಲ, ನಿಮ್ಮ ಆತ್ಮವನ್ನು ಶುದ್ಧ ಮಾಡಿದ್ದಾರೆ, ನಿಮ್ಮ ಆತ್ಮಕ್ಕೆ ಸೌಖ್ಯವನ್ನು ಕೊಟ್ಟಿದ್ದಾರೆ. ಆತನು ಯೆಹೋವ ರಾಫನಾಗಿದ್ದಾರೆ. ಅವರು 2000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ಪ್ರಾಣ ಕೊಡುವುದರ ಮುಖಾಂತರ ನಮ್ಮನ್ನು ವಾಸಿ ಮಾಡಿದ್ದು ನಮ್ಮ ಅಂತರಂಗವನ್ನಾಗಿದೆ, ನಮ್ಮ ಆತ್ಮವನ್ನಾಗಿದೆ. ಆತ್ಮವನ್ನು ಗುಣಪಡಿಸಿದ ದೇವನಿಗೆ ಆತ್ಮದಿಂದ ಆರಾಧನೆ ಮಾಡೋಣ, ಆತ್ಮದಿಂದ ಆರಾಧನೆ ಮಾಡೋಣ ಎಲ್ಲರೂ ಕೂಡ. ಯೆಹೋವ ರಫಾ, ಯೆಹೋವ ರಫಾ, ಆರೋಗ್ಯ ನನಗೆ ನೀಡಿರು. ನಂಬಿಕೆ ಉಳ್ಳವರಾಗಿ ಹೇಳಿ, ಯೆಹೋವ ರಫಾ, ಯೆಹೋವ ರಫಾ, ಆರೋಗ್ಯ ನನಗೆ ನೀಡಿರು. ನಂಬಿಕೆಯಿಂದ ಆರೈಕೆ ಮಾಡೋಣ ಎಲ್ಲರೂ. ಯೆಹೋವ ರಫಾ, ಆರೋಗ್ಯ ನನಗೆ ನೀಡಿರುವೆ, ಆರೋಗ್ಯ ನನಗೆ ನೀಡಿರುವೆ, ನನಗೆ ಆರೋಗ್ಯ ನೀ. ನಂಬಿಕೆ ಉಳ್ಳವರಾಗಿ ಹೇಳೋಣ, ನನಗೆ ಆರೋಗ್ಯ ನೀಡಿರುವೆ, ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಆರಾಧನೆ 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 ஆராதனை ஆராதனை. அன்பு கூறுவேன் இன்னும் அதிகமாய், ஆராதிப்பேன் இன்னும் ஆர்வமாய். அன்பு கூறுவேன் இன்னும் அதிகமாய், ஆராதிப்பேன் இன்னும் ஆர்வமாய். முழு உள்ளத்தோடு ஆராதிப்பே, முழு பலத்தோடு அன்பு கூறுவேன், ஆராதனை 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 ಆರಾಧನೆ ಆರಾಧನೆ. ಹಾಲೆಲೂಯಾ ಹಾಲೆಲೂಯಾ. ಆತ್ಮವನ್ನ, ಇದು ಆತ್ಮವನ್ನ, ಪ್ರಾಣವನ್ನ, ಶರೀರವನ್ನ ಸ್ವಸ್ಥ ಮಾಡಲು ಶಕ್ತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರಿಯರೇ, ಎಲ್ಲರೂ ಕೂಡ ಬಾಯಿ ತೆರೆದು ಶಕ್ತಿಯಿಂದ ಇದು ಈ ಸಮಯದಲ್ಲಿ ಆರಾಧನೆ ಮಾಡೋಣ ಪ್ರಿಯರೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎಲ್ಲ ಪಾಪದ ಕಟ್ಟುಗಳನ್ನ ಮುರಿದು ಹಾಕಿದ ಯೇಸುವಿಗೆ, ದೇವಾದಿ ದೇವನಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಆತ್ಮ ಪ್ರಾಣ ಮನಸ್ಸನ್ನು ಶುದ್ಧಿ ಮಾಡಿದ, ಅವರ ರಕ್ತದಿಂದ ತೊಳೆದ ದೇವನಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಶರೀರದ ಎಲ್ಲ ಬಲಹೀನತೆಗಳನ್ನು ಬದಲಾಯಿಸಿದ ಆ ದೇವನಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಾಲೆಲೂಯಾ ಹಾಲೆಲೂಯಾ. ಒಂದೊಂದು ವಚನಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡಲು ಬಂದಿರುವಂತ ಯೇಸುವಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಒಂದೊಂದು ವಾಕ್ಯಗಳು ನಮ್ಮ ಆತ್ಮಕ್ಕೆ ಭೋಜನವಾಗಿದೆ ಪ್ರಿಯರೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರಪ್ಪ 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 ಸ್ತೋತ್ರ.